ಆಫ್ಟರ್ ಡೆಲಿವರಿ ಆದಮೇಲೆ ನನಗೆ ಬಾಣಂತನದಲ್ಲಿ ಇದು ಬಂದಿದ್ದು. ಸ್ವಲ್ಪ ಸೆಟಾಫಿಲ್ ಯೂಸ್ ಮಾಡಿಲ್ಲ ಅಂತಾನೆ ಡಿಯೋಡರ್ಮು ಇನ್ನೂ ತುಂಬಾ ಒಳ್ಳೆಯದು. ಅದೆಲ್ಲ ಚೆನ್ನಾಗಿದೆ ಇದು ಪ್ರಾಡಕ್ಟು. ತುಂಬ ಹೇರ್ ಫಾಲ್ ಆಗ್ತಾ ಇದ್ರೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತಲೇ ಹೇಳೋದು. ವಾರಕ್ಕೊಂದ್ಸಲ ಮುಖನ ಸ್ಕ್ರಬ್ ಮಾಡ್ಕೊಳ್ಳಿ, ನೋಡ್ಕೊಂಡು ಕುಡಿದು ನೋಡಿ, ತಲೆನೋವು ಕಡಿಮೆ ಆಗುತ್ತೆ ಮತ್ತು ಡೈಜೆಷನು ಚೆನ್ನಾಗಾಗುತ್ತೆ. ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಇರುತ್ತೆ ಲೆಮನಲ್ಲಿ, ಶುಂಠಿನಲ್ಲಿ ಡೈಜೆಷನ್ ಮಾಡೋವಂಥ ಶಕ್ತಿ ಇರುತ್ತೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ನಾನು ಇವಾಗ ಒಂದು 10 ನಿಮಿಷ ಆಯಿತು ಡ್ಯೂಟಿ ಮುಗಿಸ್ಕೊಂಬಂದು. ಗಿಡಗಳು ಯಾಕೋ ತುಂಬಾ ಒಣಗಿದ್ವು. ಸೊ ಗಿಡಗಳಿಗೆ ನೀರು ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಮುಂಚೆ ನಮ್ಮ ಮನೆ ಮುಂದೆ ತುಂಬಾ ಬಿಸಿಲು ಬರ್ತಾಯಿತ್ತು. ಸೊ ಇವಾಗ ಏನೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಮ್ಮ ಮನೆ ಮುಂದೆ ಬಂದಿರೋದ್ರಿಂದ ನಮ್ಮ ಮನೆಗೆ ಬೆಳಕು ಕೂಡ ಕಡಿಮೆ ಆಗಿದೆ. ಬ್ಯಾಕ್ ಸೈಡ್ ಬಾಲ್ಕನಿಯಲ್ಲಿ ಬೆಳಕು ಚೆನ್ನಾಗಿ ಬರುತ್ತೆ, ಬಟ್ ಇಲ್ಲಂತೂ ಬೆಳಕೆ ಸರಿಯಾಗಿ ಬರೋಲ್ಲ ನಮಗೆ. ಬೆಳಗ್ಗೆ ಹೊತ್ತು ಬಿಸಿಲು ಕಾಯಿಸೋಣ ಅಂದ್ರೂ ಬಿಸಿಲು ಸಿಗೋಲ್ಲ. ಈಗ ನನ್ನ ಫೇಸ್ಗೆ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ನಮ್ಮ ಮನೆ ಡೋರ್ಗೆ ಕಟ್ತೀವಿ. ತುಂಬಾ ಒಳ್ಳೆಯದು ಅಂತಾರೆ. ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ ಅಲೋವೆರಾನ ಉಲ್ಟಾ ಇದೇನು ಗೆಡ್ಡೆ ಇದೆ ಇದನ್ನು ಮೇಲ್ ಮಾಡಿ, ಹಿಂಗೆ ಮೇಲ್ ಮಾಡಿಬಿಟ್ಟು ನಮ್ಮ ಮನೆ ಒಳಗಡೆ ಹೋಗ್ತೀವಲ್ಲ, ಎಂಟ್ರಿ ಆಗ್ತೀವಲ್ಲ, ಮೇಲ್ಗಡೆಗೆ ಕಟ್ಟಬೇಕು. ಇದು ನನ್ನ ತಂಗಿ ಕೊಟ್ಟು ಕಳಿಸಿರೋದು ಸ್ಟ್ರಾಬೆರಿ ಗಿಡ, ಊರಿಂದ ಕೊಟ್ಟು ಕಳಿಸಿದ್ದಾಳೆ. ನನ್ನ ಮಗ ಅಲ್ಲಿಂದ ಎತ್ಕೊಂಡು ತುಂಬ ಕೇರ್ ಮಾಡ್ತಾನಿದ್ದಾರೆ. ಸ್ಟ್ರಾಬೆರಿ ಬೆಳೆಯುತ್ತೆ ಅಂತ ಆಲ್ರೆಡಿ ಹೂ ಬಿಟ್ಟಿದೆ, ಅಲ್ಲಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು. ಸ್ಟ್ರಾಬೆರಿ ಹೂ ಬಿಟ್ಟಿದೆ, ಪ್ಲಸ್ಸು ಚಿಕ್ಕ ಚಿಕ್ಕದು ಬರ್ತಾಯಿದೆ ನೋಡಿ. ಏನು ಈಚ್ ಬರ್ತಾಯಿದೆ, ಚಿಕ್ಕ ಚಿಕ್ಕದು ಈಚಿದೆ. ಸೊಸೈಟಿಲಿ ಅಕ್ಕಿ ಕೊಡ್ತಾ ಇದ್ದಾರೆ, ರೇಷನ್ನು ನೋಡ್ತಾ ಇರ್ಬೋದು. ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಗೊತ್ತಾ. ಅಂದರೆ ಮುಂಚೆ 10 kg ಕೊಡ್ತಾಯಿದ್ರಂತೆ, ಇವಾಗ ಬಂದುಬಿಟ್ಟು ಎಷ್ಟು 4-5 kg ಏನೋ ಒಬ್ಬರಿಗೆ ಪರ್ ಪರ್ಸನ್ಗೆ 5 kg ಕೊಡ್ತಾರಂತೆ. ಇವಾಗ ನಾವು ರೇಷನ್ ತೊಗೋತೀವಿ, ಒಂದು 25 kgದು ನಾವು ಒಂದು ಚೀಲ ತರ್ತೀವಿ ಅಕ್ಕಿನ, ಸೋನಾ ಮಸೂರಿ ಅಂತ ಅಂದರೆ 1,500 ಅಂತೂ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಅದು ಈ ಬೆಂಗಳೂರಲ್ಲಿ ಒಬ್ಬರು ಮನೇಲಿ ಒಂದು 4-5 ಜನ ಇತ್ತು ಅಂತಂದರೆ ಅವ್ರಿಗಂತೂ ಸಾಕಾಗೋದೇ ಇಲ್ಲ ಅಲ್ವಾ. ಅಂಥವ್ರಿಗೆ ತುಂಬಾ ಬೆನಿಫಿಟ್ ಇದೆ ಸೊಸೈಟಿ ಅಕ್ಕಿ. ಎಷ್ಟೋ ಬಡವ್ರ ಮನೆಗಳಿಗೆ ಅವ್ರು ಊಟ ಮಾಡೋದೇ ಸೊಸೈಟಿ ಅಕ್ಕಿಯನ್ನು. ಮಂತ್ಲಿಗೆ ಒಂದು ಸಲ ಕಾಯ್ತಾನೆ ಇರ್ತಾರೆ, ಯಾವಾಗ ಅಕ್ಕಿ ಬರುತ್ತೆ, ರೈಸ್ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ತುಂಬಾ ಉಪಯೋಗ ಇದೆ ಇದರಿಂದ ಜನಗಳಿಗೆ. ಬೆಂಗಳೂರಂಥ ಇದರಲ್ಲಿ ಒಬ್ಬರು ದುಡಿಯೋದಂತೂ ಸಾಕಾಗಲ್ಲ. ಮನೇಲಿ ಒಂದು ಇಬ್ಬರಾದರೂ ಕೆಲಸ ಮಾಡಿದ್ರೇ ಮಾತ್ರ, ಹೊರಗಡೆ ಹೋಗಿ ದುಡಿದ್ರೇ ಲೈಫ್ ಲೀಡ್ ಮಾಡೋಕ್ಕಾಗೋದು. ಸೊಸೈಟಿಲಿ ಅಕ್ಕಿ ತೊಗೊಳಕ್ಕಿ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಒಂದು ದೋಸೆನ ನಾವು ನಾರ್ಮಲ್ ಅಕ್ಕಿ ಈ ಸೋನಾ ಮಸೂರಿಯಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಲ್ಲ. ಸೊಸೈಟಿ ಅಕ್ಕಿಲಿ ಇಡ್ಲಿ, ದೋಸೆ, ರೊಟ್ಟಿ ಏನು ಬೇಕಾದರೂ ಮಾಡಿದ್ರೆ ಸಖತ್ತಾಗಿರುತ್ತೆ ಇದು. ಎಷ್ಟು ಜನಗಳಿಗೆ ಬೆನಿಫಿಟ್ ಅನ್ನೋದು ನಿಜವಾಗ್ಲೂ ತೊಗೊಳ್ಳೋರಿಗೆ, ಕ್ಯೂ ನಿಂತು ತೊಗೊಳ್ಳೋರಿಗೆ ಗೊತ್ತು. ಒಣಗಿರೋ ಬಟ್ಟೆ ತಂದೆ. ನಮ್ಮ ಆರ್ಯನ್ಗೆ ಏನಾದರೂ ಇವಾಗ ಹೇಳಿದ್ರೆ ಕೆಲಸನ ನೋಡಿ, ಮುಖ ಯಾವ ಥರ ಮಾಡ್ಕೋತಾನೆ ಅಂತ. ಆರ್ಯನ್, ಬಟ್ಟೆ ಫೋಲ್ಡ್ ಮಾಡು ನೋಡಿ, ಇಲ್ಲಿ ರಿಯಾಕ್ಷನ್ ನೋಡಿ. ಕೆಲಸ ಮಾಡೋದು ಅಂದರೆ ಆಗಲ್ಲ ಅವನಿಗೆ. ಟಿ ವಿ ನೋಡ್ತಾ ಇರಬೇಕು. ಏನಾದರೂ ಕೆಲಸ ಹೇಳಿದ್ರೆ ಮುಖ ಎಲ್ಲ ಊದ್ಕೊಳ್ಳುತ್ತೆ. ಸಂಜೆ ಆಯಿತು, ಪೂಜೆ ಮಾಡೋಣ. ಇದು ಬಂದು ನನಗೆ ಇಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಆಗಿದೆ. ಆಫ್ಟರ್ ಡೆಲಿವರಿ ಆದಮೇಲೆ ನನಗೆ ಬಾಣಂತನದಲ್ಲಿ ಇದು ಬಂದಿದ್ದು. ಸ್ವಲ್ಪ ತುಂಬ ಟ್ರೀಟ್ಮೆಂಟ್ ತೊಗೊಂಡೆ, ಬಟ್ ಏನು ಯೂಸ್ ಆಗಲಿಲ್ಲ. ಏನಂತ ಅಂದರೆ ಸ್ಕಿನ್ ಪೀಲ್ ಆಗುತ್ತೆ ಅಷ್ಟೇ ಟ್ರೀಟ್ಮೆಂಟ್ ತೊಗೊಂಡ್ರೆ, ಬಟ್ ಒಳಗಡೆಯಿಂದ ಏನೂ ಯೂಸ್ ಆಗಲ್ಲ. ಅದಾಗೆ ಹೋಗಕ್ಕೆ ಬಿಡೋಣ ಅಂತ ಬಿಟ್ಬಿಟ್ಟಿದ್ದೀನಿ. ಇವಾಗ ಕಾಣಿಸ್ತಾ ಇರ್ಬೋದು, ನನ್ನ ಮುದ್ದು ಹುಟ್ಟಿದಾಗ ಸ್ಟಾರ್ಟ್ ಆಗಿರೋದು ಇದು. ಡರ್ಮಟೋಲಜಿಸ್ಟಿಗೆಲ್ಲ ತೋರಿಸಿದ್ದೀನಿ. ಅವ್ರು ಕೊಡೋದು ಟ್ರೀಟ್ಮೆಂಟ್ ಏನಂತ ಅಂದರೆ ಸ್ಟೆರಾಯ್ಡ್ ಕೊಡ್ತಾರೆ. ಈಗ ಹಚ್ಚಿ ಏನು ಮಸಾಜ್ ಮಾಡ್ತಾರೆ ಅವಾಗ ಸ್ಕಿನ್ ಪೀಲ್ ಆಗುತ್ತೆ. ಬಟ್ ನಾವು ಯಾವಾಗ ಕ್ರೀಮ್ನ ನೈಟ್ ಕ್ರೀಮ್ ಕೊಟ್ಟಿರ್ತಾರೆ ಅದನ್ನು ಹಚ್ಚಿ ಬಿಟ್ಟರೆ ಮತ್ತೆ ಇದೇ ಆಗುತ್ತೆ. ಅದು ಕಾಸ್ಟ್ಲಿ ಕ್ರೀಮ್, ಅದು 1,000-2,000 ಅಲ್ಲ, 5,000 ಇದು ಕಾಣಿಸ್ತಾ ಇರಲ್ಲ. ಬಟ್ ಅದು ಕ್ರೀಮ್ ಬಿಟ್ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ನನ್ನ ತಂಗಿ ಹೇಳ್ತಿರ್ತಾಳೆ, ಬಿಡಕ್ಕ ಏನಾಗಲ್ಲ, ಅದು ಹೋಗೋ ಟೈಮ್ಗೆ ಹೋಗುತ್ತೆ, ಮತ್ತೇನು ಇದು ಮಾಡಬೇಡ ಅಂತ. ಅವಳು ಸ್ಕಿನ್ ಕೇರು ಮತ್ತು ಹೇರ್ ಕೇರು ತುಂಬಾ ಮಾಡ್ತಾಳೆ. ನನ್ನ ತಮ್ಮನೂ ಅಷ್ಟೇ, ಅವ್ನು ಸ್ಕಿನ್ ಕೇರ್ ಅಂದರೆ ತುಂಬ ಪ್ರಾಡಕ್ಟ್ಗಳನ್ನ ಏನೇನೋ ತಂದು ಮನೇಲಿ ಇಟ್ಕೊಂಡು ಹಚ್ಕೋತಾನೆ ಇರ್ತಾನೆ. ಅವರಿಬ್ಬರು ಕೇರ್ ಜಾಸ್ತಿ ಫೇಸ್ ಮೇಲೆ. ನನಗೆ ಅಷ್ಟು ಕೇರ್ ಇಲ್ಲ, ನನ್ನ ಕೇರ್ ಮಾಡೋದೇ ನನಗೆ ದೊಡ್ಡ ಇದಾಗಿದೆ. ಬಟ್ ನನಗೆ ಸಜೆಸ್ಟ್ ಮಾಡಿದ್ದು ಡಿಯೋಡರ್ಮ್. ನಂದು ಡ್ರೈ ಸ್ಕಿನ್ನು, ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಈ ಡಿಯೋಡರ್ಮ್. ಇದನ್ನು ಫೇಸ್ ವಾಶ್, ಇದು ಒಂದೇ ಒಂದು ಡ್ರಾಪ್ ಹಾಕಿದ್ರೆ ಸಾಕು, ತುಂಬಾ ಫಾರ್ಮೇಷನ್ ಆಗುತ್ತೆ. ಇದು ತುಂಬಾ ನೊರೆ ಬರುತ್ತೆ. ಇದು ತುಂಬ ಚೆನ್ನಾಗಿದೆ ಇದು ಪ್ರಾಡಕ್ಟ್. ಇದು ಡಿಯೋಡಿ ಸೋಪ್ ಹಾಕೋದ್ಕಿಂತ
ಫೇಸ್ ವಾಶ್ ತುಂಬ ಒಳ್ಳೆಯದು. ಸೋಪಲ್ಲಿ ನಮ್ಮ ರಿಂಕಲ್ಸ್ ಬಂದ್ಬಿಡುತ್ತೆ, ಸೋಪ್ ಹಾಕಿ ಹಾಕಿ ಫುಲ್ಲು ಮುಖ ಎಲ್ಲ ಡ್ರೈ ಆಗಿಬಿಡುತ್ತೆ. ನಾನು ಅದಕ್ಕೆ ಹೇಳೋದು ಸೆಟಾಫಿಲ್, ಇವಾಗ ಹೊಸ್ದಾಗೂ ಕ್ರೀಮು ಸೆಟಾಫಿಲ್ ಬಂದಿದೆ, ಅದನ್ನು ತಗೋಬೋದು. ಇಲ್ಲ ಅಂತ ಅಂದರೆ ಡಿಯೋಡರ್ಮು ತುಂಬ ಚೆನ್ನಾಗಿದೆ, ಏಕೆಂದರೆ ಡರ್ಮಟಾಲಜಿಸ್ಟೇ ಸಜೆಸ್ಟ್ ಮಾಡಿರೋಂಥದ್ದು ಇದು. ಹೊರಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ಸನ್ಬರ್ನ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ ಇದು ಪ್ರಾಡಕ್ಟು. ಬರುತ್ತೆ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಈ ಥರ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಪಿಗ್ಮೆಂಟೇಷನ್ ಆಗಲಿ, ಬಿ ಪಿ ಆಗಲಿ, ಮತ್ತು ಏನು ಶುಗರ್ ಆಗಲಿ, ಮತ್ತು ಥೈರಾಯ್ಡ್ ಆಗಲಿ ಎಲ್ಲ ಪ್ರೆಗ್ನೆನ್ಸಿ ಟೈಮಲ್ಲೇ ಬರುತ್ತೆ. ಒಬ್ಬೊಬ್ಬರಿಗೆ ಅದು ಲೈಫ್ ಲಾಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲಾಂದರೆ ಒಬ್ಬೊಬ್ಬರಿಗೆ ಆಫ್ಟರ್ ಡೆಲಿವರಿ 9 ಮಂತ್ಸ್ ಆದಮೇಲೆ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗೇ ಆಗುತ್ತೆ. ಈಗ ನನಗೂ ಥೈರಾಯ್ಡ್ ಇತ್ತು ಅಂತ ಹೇಳಿದ್ರು ಬಾರ್ಡ್ರಲ್ಲಿ, ಬಟ್ ಡೆಲಿವರಿ ಆದಮೇಲೆ ನನಗೆ ಆಟೋಮೆಟಿಕ್ಕಾಗಿ ಮತ್ತೆ ಡೆಲಿವರಿ ಆಗಿ 1.5 ಮಂತ್ ಆದಮೇಲೆ ನಾನು ಒಂದ್ಸಲ ಟೆಸ್ಟ್ ಮಾಡಿಸ್ದೆ TSH. ಇದರಲ್ಲಿ 3 ಟೈಪ್ಸ್ ಇರುತ್ತೆ, TSH, T3, T4 ಅಂತ ಥೈರಾಯ್ಡ್ ಟೆಸ್ಟ್ ಮಾಡೋದು. ನೀವು ಫಸ್ಟ್ TSH ಮಾಡಿ ನೋಡಿ ಯಾರಿಗಿದೆ ಅಂದರೆ ಈ ಡೆಲಿವರಿ ಟೈಮಲ್ಲಿ ಯಾರಿಗಾದರೂ ಮುಂಚೆ ಪ್ರೆಗ್ನೆಂಟಲ್ಲಿ ಇದ್ದೀರಾ, ಪ್ರೆಗ್ನೆನ್ಸಿಯಲ್ಲಿ ಮತ್ತು ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತಲೇ ಹೇಳೋದು. ಆವಾಗ ಪಿಗ್ಮೆಂಟೇಷನ್ ಇವೆಲ್ಲ ಪ್ರಾಬ್ಲಮ್ಸ್ಗಳು ಈ ಪ್ರೆಗ್ನೆಂಟ್ ಇದ್ದಾಗ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಡೆಲಿವರಿ ಎಲ್ಲದು ಕಂಪ್ಲೀಟ್ ಆಗುತ್ತೆ. ಏನಾದರೂ ಎರಿಡಿಟಿ ಇತ್ತು ಅಂತ ಅಂದರೆ, ಈಗ BP ಆಗಲಿ ಶುಗರ್ ಆಗಲಿ ಮನೇಲಿ ಯಾರಿಗಾದರೂ ಇತ್ತು, ಥೈರಾಯ್ಡ್ ಪ್ರಾಬ್ಲಮ್ ಯಾರಿಗಾದರೂ ಇತ್ತು ಅಂತ ಅಂದರೆ ಆಟೋಮೆಟಿಕಲಿ ಬಂದೇ ಬರುತ್ತೆ. ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ, ಅಷ್ಟೇ ಡಿಫ್ರೆನ್ಸು. ನನಗೂ ಬಂದಿತ್ತು, ಬಟ್ ಅದು ಹೊರ್ಟೋಯ್ತು, ಏನಿಲ್ಲ. ನನಗೆ ಭಯ ಇತ್ತಲ್ವ, ಮಗುಗೆ ನಾವು ಕೇರ್ ಮಾಡಬೇಕಲ್ಲ, ನಮಗೋಸ್ಕರ ನಾವು ಮಾಡೋದಲ್ಲ, ಮಕ್ಕಳಿಗೋಸ್ಕರ ನಾವು ಕೇರ್ ಮಾಡಬೇಕಾಗಿದ್ದರಿಂದ ನಾನು ತೊಗೋತಾ ಇದ್ದೆ. ಅದಾದಮೇಲೆ ಡೆಲಿವರಿ ಆಗಿ ನಾನು 1.5 ಮಂತ್ ಆದಮೇಲೆ ಮತ್ತೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ದೆ. ಟೆಸ್ಟ್ ಮಾಡಿಸಿದ್ಮೇಲೆ ನಾರ್ಮಲೇ ಬಂತು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದು ಡಯಾಬಿಟಿಕ್ಕು ಟೆಸ್ಟ್ ಮಾಡಿದೆ. ನಮ್ಮ ಅಪ್ಪಂಗೆ ಡಯಾಬಿಟಿಕ್ ಇರೋದ್ರಿಂದ ಹೆಣ್ಮಕ್ಳಿಗೆ ಬೇಗ ಬರುತ್ತೆ ಅಂತಾರೆ. ಅಪ್ಪಂಗೆ ಡಯಾಬಿಟಿಕ್ ಇದ್ದರೆ ಹೆಣ್ಮಕ್ಳಿಗೆ ಬೇಗ ಬರುತ್ತೆ, ಅಮ್ಮಂಗೆ ಡಯಾಬಿಟಿಕ್ ಇದ್ದರೆ ಗಂಡು ಮಕ್ಳಿಗೆ ಬೇಗ ಬರುತ್ತೆ, ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಭಯ ಒಂದಿತ್ತು ನನಗೆ. ಅದಾದಮೇಲೆ ಡೆಲಿವರಿ ಆದಮೇಲೂ ಕೂಡ ನಾನು ಥೈರಾಯ್ಡ್ ಟೆಸ್ಟು ಮತ್ತು ಏನು ಇದು ಶುಗರ್ ಟೆಸ್ಟು ಎಲ್ಲನೂ ಮಾಡಿಸ್ದೆ, ಎಲ್ಲ ನಾರ್ಮಲ್ ಇತ್ತು. ಬಟ್ ಡೆಲಿವರಿ ಆಗಿ ಆಫ್ಟರ್ 4 ಮಂತ್ಸ್ ಆದಮೇಲೆ ನನಗೆ ಒಂದು ಸ್ವಲ್ಪ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಯಿತು. ಹೋಗಲಿ ಅಂತ ಬಿಟ್ಬಿಟ್ಟಿದ್ದೀನಿ ನಾನು. ಆದರೆ ಒಂದು ಸ್ವಲ್ಪ ನಾನು ಕೇರ್ ಮಾಡೋಣ, ನನ್ನ ಸ್ಕಿನ್ ಕೇರ್ ಅಂದ್ಕೊಂಡು ಕೆಲಸ ಅಂತ ಕೆಲಸದ ಮೇಲೆ ಕೂತ್ಕೊಂಡ್ರೆ ನಮ್ಮನ್ನು ನಾವು ಕೇರ್ ಮಾಡಬೇಕಲ್ವಾ. ಸೊ ಹಾಗಾಗಿ ಡರ್ಮಟಾಲಜಿಸ್ಟ್ ಹತ್ರ ನಾನು ಕನ್ಸಲ್ಟ್ ಮಾಡಿ ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿದರು, ಈ ಕ್ರೀಮ್ ಹಚ್ಚಿ ಇದನ್ನು ಯೂಸ್ ಮಾಡಿ ಅಂತ. ಆದರೆ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಈ ಸನ್ಬರ್ನ್ ಕ್ರೀಮ್ನ. ಪ್ರತಿಯೊಬ್ಬರೂ ಕೂಡ ಲ್ಯಾಕ್ಮಿ ಸನ್ಬರ್ನ್ ಅಂತ ಸಿಗುತ್ತೆ. ಅದರಲ್ಲಿ ಏನಂತ ಅಂದರೆ ಒಂದು ನಿಮಿಷ ತೋರಿಸ್ತೀನಿ, ಚೇಂಜ್ ಇರುತ್ತೆ. ಇಲ್ಲಿ ಪ್ಲಸ್ ಅನ್ನೋದು ಅದ್ರ ಮೇಲೆ SPF 50 PA, ನನ್ನ ಬಂದು 4+ ಇದೆ. ಅಂದರೆ ಡೀಪಾಗಿ ಇದಾಗೋಕ್ಕೆ ಒಬ್ಬೊಬ್ಬರಿಗೆ 2+ ಕೊಡ್ತಾರೆ, ಒಬ್ಬೊಬ್ಬರಿಗೆ 4+. ಇಲ್ಲಿ ಏನು ಪ್ಲಸ್ ಕಾಣಿಸ್ತಿದೆ ಆ ಪ್ಲಸ್ ಮೇಲೆ ನಾವು ತೊಗೋಬೇಕಾಗುತ್ತೆ. ನನಗೆ ಸಜೆಸ್ಟ್ ಮಾಡಿದ್ದು 4+ ತೊಗೊಳ್ಳಿ, ತುಂಬಾ ಸ್ಕಿನ್ ಚೆನ್ನಾಗಿರುತ್ತೆ, ವೈಟ್ನಿಂಗ್ ಆಗುತ್ತೆ, ಸ್ಕಿನ್ನು ಚೆನ್ನಾಗಿ ವೈಟ್ ಆಗ್ತಾರೆ ಇದನ್ನು ಯೂಸ್ ಮಾಡಿದ್ರೆ ಸನ್ಬರ್ನ್. ನಾನು ಅದಕ್ಕೆ ಹೇಳ್ತಾ ಇರೋದು, ಚೆನ್ನಾಗಿದೆ ಪ್ರಾಡಕ್ಟ್, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದಂತೆ. ಇದನ್ನು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೇ ಹೆಣ್ಮಕ್ಳಿಗಿರೋದು. ಮನೆಯವ್ರದ್ದು ಕಂಪ್ಯೂಟರ್ ರೂಮ್ ಅಂತ ಮಾಡ್ಕೊಂಡಿದ್ದಾರೆ ಸಪ್ರೇಟಾಗಿ. ಇಲ್ಲಿ ನಾವ್ಯಾರು ಜಾಸ್ತಿ ಬರಲ್ಲ, ಅವ್ರು ವರ್ಕ್ ಮಾಡ್ಕೊಳ್ಳೋದು ಇಲ್ಲೇನೆ, ನಾವು ಯಾರು ಜಾಸ್ತಿ ಬರಲ್ಲ. ಅವ್ರ ಚೇರ್ ಮೇಲೆ ಸೈಕಲ್ನ ತೊಗೊಂಡೋಗಿ ಇಟ್ಟಿನಂತೆ, ಬರೀ ಕಿತಾಪತಿ ಕೆಲಸ. ಒಂದು ಚೇರ್ ಇಟ್ಕೊಂಡು ಅದ್ರ ಮೇಲೆ ಬಿಸಾಕೋದು ಎಲ್ಲನೂ, ಏನು ಬೇಕಾದ್ರೂ ಬಿಸಾಕ್ಬಿಡ್ತಾನೆ. ಈಗ 1 ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀರಾ, 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀರಾ, 1 ಸ್ಪೂನ್ ಮೊಸರು, ಇಷ್ಟನ್ನು ಹಾಕಿಬಿಟ್ಟು ವಾರಕ್ಕೊಂದ್ಸಲ ಮುಖನ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ ಆವಾಗ ಎಲ್ಲ ಡಸ್ಟು ಮುಖದಲ್ಲಿ ಏನೇನು ಇರುತ್ತೆ ಒಂದು ವಾರ ಪೂರ್ತಿ ಇದು ಪ್ರತಿಯೊಂದು ನೀಟಾಗಿ ಹೋಗುತ್ತೆ. ಫೇಸು ಅಷ್ಟೇ ಕ್ಲಿಯರಾಗಿ ಕಾಣಿಸುತ್ತೆ, ಬ್ರೈಟಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬ್ರೈಟಾಗಿ ಕಾಣಿಸುತ್ತೆ ಮುಖ ಎಲ್ಲ. ವಾರಕ್ಕೊಂದ್ಸಲ ಬೇಕಾದರೆ ನೀವು ಫ್ರೀ ಇದ್ದಾಗ ಅದು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟೆಲ್ಲ ಹಾಕೋದ್ರಿಂದ, ಮೊಸರು ಹಾಕೋದ್ರಿಂದ, ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಂದರೆ ಮುಖ ಎಲ್ಲ ಸ್ಕ್ರಬ್ ಆಗುತ್ತೆ ಚೆನ್ನಾಗಿ. ಏನು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಅದು ಒಂದು ಬೆಸ್ಟ್ ರೆಮಿಡಿ, ಹೋಮ್ ರೆಮಿಡಿ. ನಾನು ವಾರಕ್ಕೊಂದ್ಸಲ ಅದನ್ನು ಮಾಡ್ತೀನಿ, ಪ್ರತಿದಿನ ಮಾಡೋಕ್ಕೆ ನನಗಂತೂ ಟೈಮ್ ಸಿಗಲ್ಲ. ವಾರಕ್ಕೊಂದು ದಿನ ನಾನು ಕೂಡ ಆ ಥರ ಮಾಡ್ತೀನಿ. ಆವಾಗ ನನಗೆ ಏನು ಅನಿಸುತ್ತೆ, ಮುಖ ಏನೋ ರಿಲೀಫ್ ಅನಿಸುತ್ತೆ. ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಅಂದರೆ ವೆಯ್ನ್ಗಳೆಲ್ಲ ಏನೋ ರಿಲೀಫ್ ಆಯಿತು ಅಂತ ಅನಿಸುತ್ತೆ. ಅದು ಬೆಸ್ಟ್ ರೆಮಿಡೀಸು. ಮತ್ತು ಒಂದು ಅರ್ಧ ಟೊಮೊಟೊ ತೊಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಸ್ಕ್ರಬ್ ಮಾಡಿದ್ರೂ ಕೂಡ ಮುಖ ಎಷ್ಟು ನಿಮಗೆ ಗ್ಲೋ ಕಾಣಿಸುತ್ತೆ ಅಂತ ನೋಡಿ. ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅರ್ಜೆಂಟು ಅಂತ ಅಂದರೆ ನೀವು ಈ ಥರ ಮಾಡಿಕೊಂಡು ನೀವು ಫಂಕ್ಷನ್ಗೆ ಹೋಗಿ ಮುಖ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಮೇಕಪ್ ಮಾಡಿರೋದಕ್ಕೂ ಆ ಮುಖನೂ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ ಅನ್ಸಲ ನೀವೇ ಚೆಕ್ ಮಾಡಿ ನೋಡಿ. ಪೂಜೆ ಎಲ್ಲ ಆಯಿತು, ಇವಾಗ ಸ್ವಲ್ಪ ತಲೆನೋವ್ತಿದೆ. ಮತ್ತು ಯಾಕೋ ನೆನ್ನೆಯಿಂದ ನನಗೆ ಡೈಜೆಷನ್ ಆಗ್ತಾಯಿಲ್ಲ ಊಟ, ಏನಕ್ಕೆ ಅಂತ ಗೊತ್ತಿಲ್ಲ.
ಏಕೆಂದರೆ ನಾನು ನೀರು 2 ದಿನದಿಂದ ನೀರು ಕುಡಿಯೋದನ್ನ ಕಮ್ಮಿ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಅದು ಡೈಜೆಷನ್ ಆಗ್ತಿಲ್ಲ. ನನಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವತ್ತು ನೀರು ಕುಡಿಯೋದನ್ನ ಕಡಿಮೆ ಮಾಡ್ತೀನಿ ಅವತ್ತು ನನಗೆ ಆಟೋಮೆಟಿಕ್ಕಾಗಿ ಅಂದರೆ ಊಟನೇ ಜೀರ್ಣ ಆಗಲ್ಲ, ಹೊಟ್ಟೆ ತುಂಬಿದಾಗೇ ಇರುತ್ತೆ. ಈ ಥರ ಎಲ್ಲ ನನಗೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ನೀರು ಚೆನ್ನಾಗಿ ಕುಡಿತಾ ಇದ್ದೆ ಅಂದರೆ ಎಷ್ಟು ಸಲನಾದರೂ ಊಟ ಮಾಡ್ತೀನಿ. ಇಲ್ಲಾಂದರೆ ನನಗೆ ಊಟ ಮಾಡೋಕ್ಕಾಗೋದೇ ಇಲ್ಲ. ಸ್ವಲ್ಪ ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ತೀನಿ. ಏಕೆಂದರೆ ಬೆಳಗ್ಗೆ ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ನಮ್ಮ ಮುದ್ದು ಕರ್ಕೊಂಡು ಹೋಗಿದ್ರು ಫ್ರೆಂಡ್ ಮೀಟ್ ಮಾಡಬೇಕಂತ. ನಾನೇನು ಮಾಡಿದ್ದೆ, ಜಾಸ್ತಿ ರೈಸ್ ಮಾಡಿದ್ದೆ. ರೈಸ್ನ ಜಾಸ್ತಿ ಗೊತ್ತಿಲ್ಲದಲ್ಲೇ ಡೈಲಿ ಹಾಕೋ ಥರನೇ ಹಾಕ್ಬಿಟ್ಟೆ. ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು, ಆದ್ರೂ ರೈಸ್ನ ಜಾಸ್ತಿನೇ ಮಾಡಿಬಿಟ್ಟೆ. ಆಂಟಿಗೆ ಹೇಳಿದ್ದೆ, ಪಕ್ಕದ ಮನೆ ಆಂಟಿಗೆ, ಆಂಟಿ ರೈಸ್ ಮಾಡಿಬಿಡಿ, ನಾನೇ ರೈಸ್ ಕೊಡ್ತೀನಿ ಅಂತ. ಅದಕ್ಕೆ ಆಂಟಿಗೆ ರೈಸ್ ಕೊಡೋಣ ಅಂತ ಹೋಗ್ತಾಯಿದ್ದೀನಿ. ಏನು ಮಾಡ್ತಿದ್ದಾರೆ ಆಂಟಿ? ಆಂಟಿನೂ ಪೂಜೆ ಮಾಡಿ ನಿಂತ್ಕೊಂಡಿದ್ದಾರೆ ಇಲ್ಲಿ. ಇವ್ರ ಮನೆಗೇನೋ ನಮ್ಮ ಮುದ್ದು ಬರೋದು. ನಮ್ಮ ಮುದ್ದು ಫೇವ್ರೇಟ್ ಆಂಟಿ ಇವರು, ಯಾವಾಗಲೂ ಆಟ ಆಡಿಸ್ತಾರೆ. ಪೂಜೆ ಎಲ್ಲ ಆಯ್ತಂತೆ, ನಿಮ್ದು ಆಯ್ತಾ ಪೂಜೆ? ಆಂಟಿ ಇವಾಗ ಮತ್ತೆ ಪೂಜೆ ಮಾಡ್ಬೇಕಂತ ನಾನು ಪೂಜೆ ಮಾಡಾಯ್ತು ಅಂತ ಅಂದ್ಕೊಂಡೆ. ಇವಾಗ ಪೂಜೆ ಮಾಡೋದೇ ತಡ ಅವ್ರ ಮನೆಗೆ ಓಡಿರ್ತಾರೆ ನಮ್ಮ ಮುದ್ದು. ಜಾಸ್ತಿ ನಮ್ಮ ಮನೇಲಿ ಇರೋದೇ ಇಲ್ಲ, ಅವ್ರ ಮನೆಗೆ ಹೋಗ್ತೀನಿ ಯಾವಾಗಲೂ. ಅವರೇ ಕೇರ್ ಮಾಡೋದು. ಎಷ್ಟೊತ್ತು ಬೇಕಾದ್ರೂ ನಾವು ಹೊರಗಡೆ ಎಲ್ಲಾದರೂ ಹೋದ್ರೂ ಅವರು ಚೆನ್ನಾಗಿ ನೋಡ್ಕೋತಾರೆ. ನಾವು ಬರೋವರೆಗೂ ಅವ್ರ ಹತ್ರ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಲೆಮನ್ ಟೀನ ನಾನು ಮಾಡ್ಕೊಳ್ಳೋಣ ಅಂತ ಪಾತ್ರೆ ತೊಗೊಂಡಿದ್ದೀನಿ. ಪ್ಲಸ್ ತಲೆನೋವು ಎಲ್ಲ ಕಡಿಮೆ ಆಗುತ್ತೆ. ಸೊ ನಾನು ಹಾಗಾಗಿ ನಾನ್ ವೆಜ್ ಮಾಡಿದ್ರು ಲೆಮನ್ ಟೀ ಮಾಡ್ಕೊಂಡು ಕುಡಿತೀನಿ. ನಮ್ಮನೇಲಿ ಎಲ್ಲರೂ ಅಭ್ಯಾಸ ಆಗಿಬಿಟ್ಟಿದ್ದಾರೆ. ನಾನ್ ವೆಜ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಆದಮೇಲೆ ಕಂಪಲ್ಸರಿ ಇದನ್ನು ಮಾಡ್ಕೊಳ್ಳೇಬೇಕು. ಲೆಮನ್ ಟೀ ಮಾಡ್ಕೊಡ್ಬೋದು. ಈ ನೀರಿಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೀ ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಅದು ಲೈಟಾಗಿ ಹಾಕಿ, ಇಲ್ಲಾಂದ್ರೆ ಕಹಿ ಕಹಿ ಥರ. ಒಂದು 1/4 ಟೀ ಸ್ಪೂನಷ್ಟು ಟೀ ಪೌಡ್ರನ್ನ ಸೇರಿಸ್ತಾಯಿದ್ದೀನಿ. ಬೆಲ್ಲನ ಯೂಸ್ ಮಾಡ್ತೀನಿ ನಾನು. ಪುದೀನ ಎಲೆನ ಹಾಕ್ಬೋದು, ಚೆನ್ನಾಗಿರುತ್ತೆ. ನೋಡಿ, ತಲೆನೋವು ಕಡಿಮೆ ಆಗುತ್ತೆ ಮತ್ತು ಡೈಜೆಷನ್ನು ಚೆನ್ನಾಗಾಗುತ್ತೆ. ಸ್ವಲ್ಪ ಹುಳಿ ಆಗಿಬಿಡುತ್ತೆ. ಹುಳಿ ಆಯ್ತು ಅಂದರೆ ಅಷ್ಟು ಕುಡಿಯೋಕ್ಕೆ ಚೆನ್ನಾಗಿರಲ್ಲ. ನನ್ನ ಲೆಮನ್ ಟೀ ರೆಡಿ ಆಯಿತು. ಏನಂತಂದರೆ ನಮ್ಮ ಅತ್ತೆ ತುಂಬಾ ಟೀ ಕುಡಿತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಸಲ ಊಟ ಬೇಡ ತಿಂಡಿ ಬೇಡ ಅಷ್ಟು ಟೀನ ಕುಡಿತಾರೆ. ನಮ್ಮಮ್ಮ ಅಮ್ಮ ಅಂತೀನಿ. ಅವ್ರು ಹೆಂಗಿದ್ದಾರೆ ಅಂದರೆ ಅವ್ರು BP ಶುಗರ್ ಏನೂ ಇಲ್ಲ, ಅಷ್ಟು ಆರಾಮಾಗಿದ್ದಾರೆ. ಅವಾಗಿನ ಫುಡ್ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಇವಾಗಿನವ್ರು ನೋಡಿದ್ರೆ BP ಶುಗರು ಎಲ್ಲ ಬಂದ್ಬಿಟ್ಟಿದೆ. ಅಂದರೆ ಕಾಫಿ ಟೀ ಕುಡೀರಿ ಇಲ್ಲ ಅಂತಲ್ಲ, ಬೆಳಗ್ಗೆ ಒಂದ್ಸಲ ಕಾಫಿ ಕುಡಿಬೇಕು, ಮೈಂಡ್ ಫ್ರೆಶ್ ಆಗುತ್ತೆ ಕಾಫಿ ಕುಡಿದ್ರೆ. ಎಷ್ಟೋ ಜನಕ್ಕೆ ನೋಡಿದ್ದೀನಿ ಇವಾಗ ಬ್ರೂ ಅಂತ ಕಾಫಿ ಆಗಲಿ, ಬ್ರೂ, ನೆಸ್ಕೆಫೆ, ಇದೆಲ್ಲನೂ ನಾವು ಕೆಫೆನ ಹಾಕಿರ್ತಾರೆ. ಅಂಥದ್ದೆಲ್ಲ ಕುಡಿಬಿಡಿ, ಅದೇ ಹೆವಿ ಗ್ಯಾಸ್ಟ್ರಿಕ್ ಆಗೋದು ನಮಗೆ. ಕುಡಿಯೋದ್ರ ಬದಲು ಮನೇಲೆ ನಾರ್ಮಲಾಗಿ ಕಾಫಿ ಪೌಡ್ರ್ ಏನು ಸಿಗುತ್ತೆ ಅದನ್ನು ತಂದು ನಾವು ಮಾಡಿದ್ರೆ ಆ ಕಾಫಿ ಕುಡಿದ್ರೆ ತುಂಬ ಒಳ್ಳೆಯದು. ಅದನ್ನು ಮೈಂಡ್ ರಿಲೀಫ್ ಮಾಡುತ್ತೆ, ತಲೆನೋವೆಲ್ಲ ಕಡಿಮೆ ಮಾಡುತ್ತೆ. ಒಂದ್ಸಲ ಕುಡಿಬೋದು. ಇಲ್ಲ ಯಾರಾದರೂ ಫ್ರೆಂಡ್ಸ್ ಬಂತು ಅಂದರೆ ನಮ್ಮತ್ತೆ ಕಾಫಿ ಮಾಡು, ಟೀ ಮಾಡು, ಇಲ್ಲ ಯಾರಾದರೂ ಮಾತಾಡ್ಸಕ್ಕೆ ಬಂತು ಮನೇಲಿ ಕೂತ್ಕೊಂಡ್ರು ಅಂಬೇಕು. ಇನ್ನೊಂದ್ಸಲ ಎಷ್ಟು ಸಲ ಕುಡಿತಾರೋ ಅವ್ರಿಗೆ ಗೊತ್ತಿಲ್ಲ. ಬೇಕಾದ್ರೆ ಊಟ ತಿಂಡಿ ಬಿಡ್ತಾರೆ, ಕಾಫಿ ಟೀ ಮಾತ್ರ ಬಿಡಲ್ಲ. ಆದರೂ ಆರೋಗ್ಯವಾಗಿದ್ದಾರೆ, ದೇವ್ರು ಅಷ್ಟೇ ಚೆನ್ನಾಗಿಟ್ಟಿರಲಿ ಅವ್ರನ್ನ. ನಾವು ಅದನ್ನೇ ಕೇಳ್ಕೊಳ್ಳೋದು. ಅವ್ರಿರೋದ್ರಿಂದನೇ ನಾವುಗಳೆಲ್ಲರೂ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವರಿಂದನೇ ನಾವುಗಳು ಚೆನ್ನಾಗಿರ್ತೀವಿ ಎಲ್ಲರೂ ಅಲ್ವಾ. ಸೊ ಹಾಗಾಗಿ ನಾನು ಹೇಳೋದು ಈ ಥರ ಲೆಮನ್ ಟೀನ ಕುಡಿರಿ, ತುಂಬಾ ಒಳ್ಳೆಯದು. ವಿಟಮಿನ್ C ಇರುತ್ತೆ ಲೆಮನ್ನಲ್ಲಿ, ಶುಂಠಿನಲ್ಲಿ ಡೈಜೆಷನ್ ಮಾಡೋ ಅಂಥ ಶಕ್ತಿ ಇರುತ್ತೆ. ಸೊ ಇದು ಬೆಟರ್ ಅಂತ ನಾನು ಹೇಳ್ತೀನಿ. ನಾನು ಇದನ್ನೇ ಮಾಡ್ಕೊಂಡು ಕುಡಿಯೋ. ತಲೆನೋವು ಬಂದರೆ, ಗ್ಯಾಸ್ಟ್ರಿಕ್ ಜಾಸ್ತಿ ಓವರ್ ಆಯಿತು ಅಂತ ಅಂದರೆ ಅವಾಗ ನನಗೆ ಗೊತ್ತಾಗ್ಬಿಡುತ್ತೆ. ಹೆವಿ ಗ್ಯಾಸ್ಟ್ರಿಕ್ ಆಯ್ತು ಅಂದರೆ ಡೈಜೆಷನೇ ಆಗಲ್ಲ, ಊಟ ಹೊಟ್ಟೆ ತುಂಬಿರೋ ಥರನೇ ಇರುತ್ತೆ. ಅವಾಗೆಲ್ಲ ನಾನು ಇದೇ ಥರನೇ ಮಾಡ್ಕೊಂಡು ಕುಡಿತೀನಿ. ಸೂಪರಾಗಿದೆ. ನಮ್ಮ ಮನೇನು ಕಾಯ್ತಾ ಇಲ್ಲ, ನನಗೆ ಕೊಟ್ಟಿಲ್ಲ ನಮ್ಮಮ್ಮ ಅಂತ. ಅವನಿಗೆ ಇವೆಲ್ಲ ಹಿಂಸೆ ಮಾಡಿ ಕುಡಿಸ್ಬೇಕು. ಹಾಲಿದ್ರೆ ಕುಡಿತಾನೆ ಹಾಲು. ಅದಕ್ಕೆಂದರೆ ನಮ್ಮ ಅಪ್ಪ ಅಮ್ಮ ಏನಾದರೂ ಊರಿಂದ ಬಂತು, ನನ್ನ ತಮ್ಮ ಯಾರಾದರೂ ಮನೆಯಿಂದ ಬಂತು ಅಂದರೆ ನಮಗೆ ಹಾಲು ಕಂಪಲ್ಸರಿ ತಂದೇ ತರ್ತಾರೆ. ಮಕ್ಕಳಿರೋದ್ರಿಂದ ಆ ಹಾಲಂತೂ ಮಿಸ್ ಮಾಡೋದೇ ಇಲ್ಲ. ತುಂಬಾ ಇಷ್ಟ ನನಗೆ. ಈ ಪ್ಯಾಕೆಟ್ ಹಾಲನ್ನ ನಾನು ನಮ್ಮ ಮನೆಯವ್ರಿಗೆ ಕುಡಿಸ್ತೀನಿ. ನಮ್ಮನೆ ಹಾಲು, ಹಸುನ ಹಾಲು, ಅದು ನಾಟಿ ಹಸುದ ಹಾಲು, ಅದನ್ನು ಮಾತ್ರ ಯಾರಿಗೂ ಕೊಡೋಕ್ಕೋಗಲ್ಲ. ಅದಕ್ಕೆ ಸಕ್ಕರೆನೇ ಹಾಕೋದು ಬೇಡ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮೊಸರು ಅಷ್ಟೇ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ನಮ್ಮ ಮನೇಲಂತೂ ಜಿಡ್ಡಿನ ಅಂಶ ತೆಗ್ದಿರಲ್ಲ ಅದರಲ್ಲಿ. ಪ್ಯೂರ್ ಹಾಲು ಕುಡಿದ್ರೇ ತುಂಬಾ ಒಳ್ಳೆಯದು. ನಮ್ಮ ಅತ್ತೆನೂ ಊರಿಂದನೂ ಎಮ್ಮೆ ಹಾಲಿದೆ, ಎಮ್ಮೆ ಹಾಲನ್ನು ಕೂಡ ಕೊಟ್ಟು ಕಳಿಸ್ತಾರೆ. ಹಯಗ್ರೀವ ಮಂತ್ರ ಅಂತ ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು. 1 ತಿಂಗಳು ನೀವು ಈ ಮಂತ್ರನ ಮಕ್ಕಳ ಕೈಲಿ ಜಪಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಮಕ್ಕಳು ಕೂತ್ಕೊಂಡು ಓದ್ತಾರೆ ಅಂತ. 1 ದಿನದಲ್ಲಿ 21 ಬಾರಿ ರಾತ್ರಿ ಕೂತ್ಕೊಂಡು ಓದಬೇಕಾದ್ರೆ ಮಕ್ಕಳು ಸಂಜೆ ಟೈಮು ಹೇಳ್ಕೊಡಿ. ನಾನು ನನ್ನ ಮಗನ ಪ್ರಯೋಗ ಮಾಡಿನೇ ನಿಮಗೆ ಹೇಳ್ತಾ ಇರೋದು. ಇವಾಗ ಮಂತ್ರನ ಹೇಳ್ಕೊಡ್ತೀನಿ. ಅದನ್ನು ನೋಟ್ಬುಕ್ಕಲ್ಲಾದರೂ ಬರ್ಕೊಳ್ಳಿ, ಇಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು ಹಯಗ್ರೀವ ಮಂತ್ರ ಅಂತ ಅಂದರು ನಿಮಗೆ ಸಿಕ್ಬಿಡುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಹೇಳ್ತಾ ಬನ್ನಿ. ಇವಾಗ ಕಲ್ತಿದ್ದೆ, ಮುಂದೆನೂ ಅವರು ಅದೇ ಥರ ಕಲಿತಾ ಹೋಗೋದು. ಮಂತ್ರನ ಹೇಳ್ತೀನಿ. ಜ್ಞಾನಾನಂದಂ ಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ
ಮುಪಾಸ್ಮಹೆ. ಪ್ರತಿದಿನ 21 ಬಾರಿ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಬದಲಾಗ್ತಾರೆ ಮಕ್ಕಳು ಅನ್ನೋದು. ಓದೋಕ್ಕಿಂತ ಮುಂಚೆ ಕೂರಿಸ್ಬಿಟ್ಟು ಮಂತ್ರನ ಹೇಳಿಸ್ಬಿಟ್ಟು ನೀವು ಓದ್ಸೋದನ್ನ ಸ್ಟಾರ್ಟ್ ಮಾಡಿ, ತುಂಬಾ ಒಳ್ಳೆಯದು. ಅದಕ್ಕಿಂತ ಮುಂಚೆ ಸರಸ್ವತಿ ಮಂತ್ರನ ಒಂದು 3 ಸಲ ಹೇಳ್ಕೊಡಿ. ಸರಸ್ವತಿ ಬಂದರೆ ಪ್ರತಿಯೊಂದು ಸ್ಕೂಲಲ್ಲೂ ಹೇಳ್ಕೊಟ್ಟಿರ್ತಾರೆ, ಮಕ್ಕಳಿಗೆಲ್ಲ ಗೊತ್ತಿರುತ್ತೆ. ಅದು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ಸರಸ್ವತಿ ನಮಸ್ತೋಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ಮಂತ್ರನ ಫಸ್ಟು 3 ಟೈಮು ಮಕ್ಕಳಿಗೆ ಹೇಳ್ಕೊಡಿ. ಅದಾದಮೇಲೆ ಹಯಗ್ರೀವ ಮಂತ್ರನ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. 1 ತಿಂಗಳು ಕಂಪಲ್ಸರಿ ಹೇಳ್ಕೊಡಿ. ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಅವಾಗೇ ನನಗೂ ವರ್ಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಏಕೆಂದರೆ ಒಳ್ಳೆಯದು. ನಾಲ್ಗೆ ಏನಾದರೂ ಮಂದ ಇತ್ತು ಅನ್ನೋ ಮಕ್ಕಳಿಗೆ ಅದು ಏಕೆ ಅಂತ ಅಂದರೆ ಒಂದೊಂದು ವರ್ಡ್ಗಳು ಡಿಫ್ರೆಂಟಾಗಿರುತ್ತೆ ಮತ್ತು ಕಷ್ಟ ಅನಿಸುತ್ತೆ ಹೇಳೋಕ್ಕೆ ಮಕ್ಕಳಿಗೆ. ಅದನ್ನು ಕಲಿತಾ ಬರ್ತಾರೆ. ಇವಾಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು.